ಜಲಚರ ಸಾಕಣೆ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಪ್ರಸ್ತಾಪಿಸಲಾಗಿರುವ ನೀತಿ ಕ್ರಮಗಳ ಕುರಿತು ಭಾರತ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಹಾಗೂ ಮೀನುಗಾರಿಕೆ ಇಲಾಖೆಗೆ ತನ್ನ ಪ್ರಾತಿನಿಧ್ಯವನ್ನು ಸಲ್ಲಿಸಿದೆ. ಈ ಸಂದರ್ಭದಲ್ಲಿ ಮೀನುಮೀಲ್ ವಲಯದಲ್ಲಿ ರಫ್ತು ನಿರ್ಬಂಧ, ಕಠಿಣ ಕೋಟಾ ವ್ಯವಸ್ಥೆ ಅಥವಾ ಕಡ್ಡಾಯ ದೇಶೀಯ ಪೂರೈಕೆ ನಿಯಮಗಳಂತಹ ಕ್ರಮಗಳನ್ನು ಜಾರಿಗೊಳಿಸುವುದರ ಬಗ್ಗೆ ಐಎಂಐಎ ಎಚ್ಚರಿಕೆ ನೀಡಿದೆ. ಐಎಂಐಎ ಪ್ರಕಾರ ಮೀನು ಮತ್ತು ಮೀನಿನ ಎಣ್ಣೆ ವಲಯವು ಭಾರತದ ಸಮುದ್ರ ಆರ್ಥಿಕತೆ ಮತ್ತು ಜಲಚರ ಸಾಕಣೆ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಕಡಿಮೆ ಮೌಲ್ಯದ ಪೆಲಾಜಿಕ್ ಮೀನುಗಳು, ಮೀನು ಸಂಸ್ಕರಣೆಯ ಉಪ ಉತ್ಪನ್ನಗಳು ಹಾಗೂ ಕೊಯ್ಲಿನ ನಂತರ ಉಂಟಾಗುವ ನಷ್ಟಗಳನ್ನು ಬಳಸಿಕೊಂಡು ಮೀನಿನ ಮೀಲ್ ಮತ್ತು ಮೀನಿನ ಎಣ್ಣೆಯಂತಹ ಮೌಲ್ಯಯುತ ಉತ್ಪನ್ನಗಳನ್ನು ತಯಾರಿಸಲಾಗುತ್ತದೆ. ಇದರಿಂದ ದೇಶೀಯ ಜಲಚರ ಸಾಕಣೆಗೆ ಅಗತ್ಯವಿರುವ ಫೀಡ್ ಉದ್ಯಮಕ್ಕೆ ಬೆಂಬಲ ಸಿಗುವುದರ ಜೊತೆಗೆ ರಫ್ತು ಆದಾಯವೂ ಸೃಷ್ಟಿಯಾಗುತ್ತದೆ. ಬೆಲೆ ಏರಿಕೆಯ ಬಗ್ಗೆ ಐಎಂಐಎ ಹೇಳಿದ್ದೇನು? ಮೀನಿನ ಮೀಲ್ ಬೆಲೆ ಏರಿಕೆ ಭಾರತಕ್ಕೆ ಮಾತ್ರ ಸೀಮಿತವಾದ ಸಮಸ್ಯೆಯಲ್ಲ, ಇದು ಜಾಗತಿಕ ಮಾರುಕಟ್ಟೆಯಲ್ಲಿಯೂ ಕಂಡುಬರುತ್ತಿರುವ ಪ್ರವೃತ್ತಿ ಎಂದು ಐಎಂಐಎ ಹೇಳಿದೆ. ವಿಶ್ವದ ಹಲವು ಜಲಚರ ಸಾಕಣೆ ಉತ್ಪಾದಕರು ಈಗ ಹೆಚ್ಚಿನ ಮೀನಿನ ಮೀಲ್ ವೆಚ್ಚವನ್ನು ಎದುರಿಸುತ್ತಿದ್ದಾರೆ. ಹೀಗಾಗಿ ದೇಶೀಯ ಮಾರುಕಟ್ಟೆಯಲ್ಲಿ ಬಲವಂತದ ಬೆಲೆ ನಿಯಂತ್ರಣ ಅಥವಾ ವ್ಯಾಪಾರ ನಿರ್ಬಂಧಗಳ ಮೂಲಕ ಸಮಸ್ಯೆ ಪರಿಹರಿಸುವ ಬದಲು ದೀರ್ಘಕಾಲೀನವಾಗಿ ಕಚ್ಚಾ ವಸ್ತುಗಳ ಲಭ್ಯತೆಯನ್ನು ಹೆಚ್ಚಿಸುವತ್ತ ಗಮನ ಹರಿಸಬೇಕು ಎಂದು ಸಂಘ ಅಭಿಪ್ರಾಯಪಟ್ಟಿದೆ. ಕರಾವಳಿ ಜನರ ಜೀವನೋಪಾಯದ ಮೇಲೂ ಪರಿಣಾಮ. ಮೀನುಗಾರಿಕೆ ಎಂದರೆ ಕೇವಲ ಮೀನು ಹಿಡಿಯುವವರಷ್ಟೇ ಅಲ್ಲ. ಕೊಯ್ಲು, ಮೀನು ಇಳಿಸುವುದು, ವಿಂಗಡಣೆ, ಒಣಗಿಸುವುದು, ಸಾಗಣೆ, ಹರಾಜು, ಸಂಸ್ಕರಣೆ ಸೇರಿದಂತೆ ಹಲವು ಹಂತಗಳಲ್ಲಿ ದೊಡ್ಡ ಪ್ರಮಾಣದ ಕರಾವಳಿ ಜನಸಂಖ್ಯೆ ಈ ವಲಯದ ಮೇಲೆ ಅವಲಂಬಿತವಾಗಿದೆ. ಹೀಗಾಗಿ ಮೀನಿನ ಮೀಲ್ ವ್ಯಾಪಾರದಲ್ಲಿ ಬೆಲೆ ವ್ಯವಸ್ಥೆಯನ್ನು ಹಠಾತ್ ಬದಲಾಯಿಸಿದರೆ ಈ ಸಂಪೂರ್ಣ ಮೌಲ್ಯ ಸರಪಳಿಯ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಐಎಂಐಎ ಎಚ್ಚರಿಸಿದೆ. ಹಾಗಾದರೆ ಐಎಂಐಎ ನೀಡಿರುವ ಪರ್ಯಾಯವೇನು? ರಫ್ತು ನಿಷೇಧ ಅಥವಾ ಕಠಿಣ ಕೋಟಾ ವ್ಯವಸ್ಥೆಯ ಬದಲಿಗೆ ಅಗತ್ಯವಿದ್ದರೆ ಪಾರದರ್ಶಕ ಮತ್ತು ಅಂತಾರಾಷ್ಟ್ರೀಯ ಮಾನದಂಡಕ್ಕೆ ಸಂಬಂಧಿಸಿದ ದೇಶೀಯ ಬೆಲೆ ವ್ಯವಸ್ಥೆಯನ್ನು ರೂಪಿಸಬಹುದು ಎಂದು ಐಎಂಐಎ ಸಲಹೆ ನೀಡಿದೆ. ಸಂಘದ ಪ್ರಸ್ತಾವನೆಯ ಪ್ರಕಾರ ದೇಶೀಯ ಮೀನಿನ ಮೀಲ್ ಬೆಲೆಯನ್ನು ಚಾಲ್ತಿಯಲ್ಲಿರುವ ಅಂತಾರಾಷ್ಟ್ರೀಯ ಪೆರುವಿಯನ್ ಮಾರುಕಟ್ಟೆ ಬೆಂಚ್ಮಾರ್ಕ್ಗಿಂತ ಸುಮಾರು 10% ಕಡಿಮೆ ಮಟ್ಟದಲ್ಲಿ ನಿಗದಿಪಡಿಸುವ ಮಾದರಿಯನ್ನು ಪರಿಗಣಿಸಬಹುದು. ಇದರ ಮೂಲಕ ಮಾರುಕಟ್ಟೆಯಲ್ಲಿ ಪಾರದರ್ಶಕತೆ ಹೆಚ್ಚಿಸಬಹುದು ಮತ್ತು ಕೃತಕ ಬೆಲೆ ನಿರೂಪಣೆಯನ್ನು ಕಡಿಮೆ ಮಾಡಬಹುದು ಎಂದು ಸಂಘ ಹೇಳಿದೆ. ಅದರಲ್ಲಿ ನಮ್ಮ ಮೀನಿಗೆ ಸಿಗುವ ರೇಟ್ ಅನ್ನು ಕಮ್ಮಿ ಬರುವ ಬಹಳಷ್ಟು ಚಾನ್ಸ್ ಇರುವುದರಿಂದ ಅದನ್ನು ಹೇಗಾದರೂ ಮಾಡಿ ಸಾಲ್ವ್ ಮಾಡಿ ಅವರಿಗೆ ಒಳ್ಳೆ ಪ್ರೈಸ್ ಸಿಗಬೇಕಾದ್ರೆ ಅವರು ಎಕ್ಸ್ಪೋರ್ಟ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಅವರಿಗೆ ಒಳ್ಳೆಯ ರೀತಿ ಯಾವುದೇ ಅಡಚಣೆ ಬರದಾಗಿ ಸರ್ಕಾರದಿಂದ ನಮ್ಮ ಮೀನುಗಾರರಾಗಿ ಒಂದು ರಿಕ್ವೆಸ್ಟ್, ಅವರಿಗೆ ಯಾವುದೇ ಥರದ ಒಂದು ರೆಗ್ಯುಲೇಷನ್ ಮಾಡದೆ ಅವರನ್ನು ಇಂಡಸ್ಟ್ರಿಯ ಇನ್ನೂ ಒಳ್ಳೆಯ ರೀತಿ ಮೀನುಗಾರಿಕೆ ರೇಟ್ ಕೊಡುವ ಹಾಗೆ ಮಾಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ.